ಎಲ್ಲರಿಗೂ ನಮಸ್ತೆ. ಜಯ ರಾಮ್ ಕೃಷ್ಣ. ಒಂದು ವಾರದಲ್ಲಿ ಎಷ್ಟೋ ಪರಿವರ್ತನೆ ಬಂದಿದೆ ಮಕ್ಕಳಲ್ಲಿ. ಆದ್ರೂ ಒಂದು ಸ್ಟ್ಯಾಂಡರ್ಡ್ ಅಂತೇನಿರುತ್ತೆ, ಒಂದು ಮಟ್ಟ, ಅದಕ್ಕೆ ರೀಚ್ ಆಗೋಕ್ಕಾಗಲಿಲ್ಲ. ಯಾಕಂದರೆ ಬಂದು ಸೆಟ್ ಮಾಡಿಕೊಂಡು ಜೀವನವನ್ನು ಎಲ್ಲರ ಜೊತೆಗೆ ಒಂದಾಗಿದ್ದು ಆ ಬೆಳವಣಿಗೆ ಸಂಪೂರ್ಣವಾಗಿ ಆಗಬೇಕಾದ್ರೆ ಕಡಿಮೆ ಒಂದು 10-15 ದಿವಸ ಬೇಕಾಗತ್ತೆ. ಒಂದು ವಾರದಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ. ಜೀವನದಲ್ಲಿ ಶಿಸ್ತು ಒಂದೇ ನಮಗೆ ಬೆಳಕು ಕೊಡ್ತಾ ಇರುತ್ತೆ. ಆಮೇಲೆ ಸಹನೆ ಶಕ್ತಿ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ಬೆಳೆಸ್ಕೋಬೇಕಾಗಿರೋದು ಸಹನೆ. ಹೌ ಮಚ್ ಯು ಕ್ಯಾನ್ ಬೇರ್, ಹೌ ಮಚ್ ಯು ಕ್ಯಾನ್ ಟಾಲರೇಟ್ ಸಫರಿಂಗ್ಸ್. ವಿ ಆರ್ ಹ್ಯೂಮನ್ಸ್. ನಾವು ಮನುಷ್ಯರು. ಲೆಟ್ ದಿ ಪ್ರಾಬ್ಲಮ್ಸ್ ಕಮ್, ವಿಲ್ ಸಾಲ್ವ್ ಜಾಯ್ಫುಲಿ, ಫ್ರೀಲಿ. ನಮ್ಮ ಜೀವನದಲ್ಲಿ ಆನಂದದಿಂದ ಮಾತ್ರ ಹೋಗ್ತಾ ಇರಲ್ಲ ಜೀವನ. ಸುಖ ದುಃಖಗಳಿಂದ ಪರಿವರ್ತನೆ ಆಗ್ತಾ ಇರುತ್ತೆ. ಆದರೆ ನಾವು ಟು ರಿಮೇನ್ ಅನ್ಅಫೆಕ್ಟೆಡ್ ಬೈ ಆಲ್ ಸಿಚುಯೇಷನ್ಸ್ ಆಫ್ ಲೈಫ್, ಟು ಸಿ ದಟ್ ಇನ್ನರ್ ಪೀಸ್ ಆ್ಯಂಡ್ ಇನ್ನರ್ ಜಾಯ್ ಇಸ್ ಪ್ರೊಟೆಕ್ಟೆಡ್. ಆಂತರಿಕ ಆನಂದ ಮತ್ತು ಆಂತರಿಕ ಸ್ಥಿರತೆ ಅಲ್ಲಾಡ್ದಿದ್ದಂಗೆ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಅಲ್ಲಲ್ಲಿ ಸಾಲ್ವ್ ಮಾಡ್ತಾ ನಾವು ಮುಂದುವರಿಬೇಕು, ಬೆಳಿಬೇಕು ಜೀವನದಲ್ಲಿ. ಆ ಬೆಳವಣಿಗೆ, ಆಧ್ಯಾತ್ಮಿಕ ಬೆಳವಣಿಗೆ ಏನಿದೆಯೋ, ನಮಗೆ ಆಧ್ಯಾತ್ಮಿಕತೆ ಇಲ್ಲದೇ ಇದ್ದರೆ ನಾವು ನರಳುತ್ತಾ ಇರ್ತೀವಿ ಜಗತ್ತಲ್ಲಿ. ಇಫ್ ಯು ಡೋಂಟ್ ಹ್ಯಾವ್ ಸ್ಪಿರಿಚುಯಾಲಿಟಿ, ಸ್ಪಿರಿಚುವಲ್ ಐಡಿಯಲ್, ದೆನ್ ವಿಲ್ ಬಿ ಟಾಸ್ಡ್ ಇನ್ ದಿಸ್ ವರ್ಲ್ಡ್ ಲೈಕ್ ಎನಿಥಿಂಗ್. If you have the inner peace and inner joy is provided by the spiritual life we lead. Alli Atma Sanyama. It begins with self-control and sacrifice. Love and sacrifice are the two things on which the whole universe is standing. Preeti, prema ಮತ್ತು ತ್ಯಾಗ, ಸಮರ್ಪಣೆ. ಪರರ ಹಿತಕ್ಕಾಗಿ ಜೀವನವನ್ನು ಮುಡಿಪಾಗಿಟ್ಟಿರಬೇಕು. ವಿ ಹ್ಯಾವ್ ಟು ಕೀಪ್ ಅವರ್ ಲೈಫ್ ಟೋಟಲಿ ಫಾರ್ ದಿ ವೆಲ್ಫೇರ್ ಆಫ್ ಅದರ್ಸ್ ಆ್ಯಂಡ್ ಬೇರ್ ಆಲ್ ದಿ ಸಫರಿಂಗ್ ಸೈಲೆಂಟ್ಲಿ ಟು ಸಿ ದಟ್ ಅದರ್ಸ್ ಆರ್ ಹ್ಯಾಪಿ. ಅದರ್ವೈಸ್ ಹ್ಯೂಮನ್ ಲೈಫ್ ಹ್ಯಾಸ್ ನೋ ಮೀನಿಂಗ್. ಮನುಷ್ಯ ಜೀವನವನ್ನು ಕೊಟ್ಟು ನಮಗೇನು ಉಪಯೋಗವೇ ಆಗಲಿಲ್ಲ. ಕಾದಾಡ್ತಾ ಜೀವನವನ್ನು ಕಳೆದ್ರೆ ಅದಕ್ಕೇನಾದ್ರು ಅರ್ಥ ಇದೆಯಾ? ಅಲ್ಲಿ ತ್ಯಾಗ ಮತ್ತು ಸಮರ್ಪಣೆ, ಸಹನೆ, ಪ್ರೀತಿ, ಸಾಮಂಜಸ್ಯ, ಪರ್ಫೆಕ್ಟ್ ಹಾರ್ಮನಿ. ಯು ಮಸ್ಟ್ ಲಿವ್ ಇನ್ ಡಿಫರೆನ್ಸಸ್ ವಿಲ್ ರಿಮೈನ್, ಪ್ರಾಬ್ಲಮ್ಸ್ ವಿಲ್ ರಿಮೈನ್, ಬಟ್ ಯು ಹ್ಯಾವ್ ಟು ಬಿಲ್ಡ್ ಅಪ್ ಯುವರ್ ಇನ್ನರ್ ಹಾರ್ಮನಿ ಆ್ಯಂಡ್ ಎಕ್ಸ್ಟರ್ನಲ್ ಹಾರ್ಮನಿ ಆ್ಯಂಡ್ ಲಿವ್ ಎ ಹ್ಯಾಪಿ ಲೈಫ್. In spite of all difficulties and problems of life, we have to. This is the path shown to us by from ancient times. All sages and even householder life inflicted with constant problems, they have shown us how to live in this world. ಜಗತ್ತಲ್ಲಿ ಹೇಗಿರಬೇಕು ಅಂತ ನಮ್ಮ ಹಿರಿಯವರು ತೋರಿಸ್ಬಿಟ್ಟು ಹೋಗಿದ್ದಾರೆ. ಸೊ ದಟ್ ಲೈಫ್, ಆ ಜೀವನವನ್ನು ನಾವು ತೋರಿಸ್ಬೇಕು ಇವಾಗ. whole thing depends upon how best we can make use of our life. ಅದಕ್ಕೋಸ್ಕರ ಎಲ್ಲರನ್ನು ಪ್ರೀತಿಸಕ್ಕಾಗುವಂಥ ಹೃದಯ, ವಿಕಾಸವಾದ ಹೃದಯ, ಆಮೇಲೆ ಆ ಬುದ್ಧಿ, ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವಂಥ ಬುದ್ಧಿ, ಭಗವಂತನ ಮೇಲೆ ನಿರ್ಭರತೆ, ಭಗವಂತನ ಆಶ್ರಯ, ಎಲ್ಲರ ಸುಖವನ್ನು ಶಾಂತಿಯನ್ನು ಬಯಸುವಂಥ ಒಂದು ಮನಸ್ಸು. ವಿಶ್ವದಲ್ಲಿ ನೋಡಿ ಏನಾಗ್ತಾ ಇದೆ, ಎಲ್ಲೆಲ್ಲೂ ಯುದ್ಧಗಳು, ಕಾದಾಟ. ಭಾರತ ಒಂದೇ
ಜಗತ್ತಿಗೆ ಶಾಂತಿ ಕೊಡುವ ಸಶಕ್ತವಾಗಿರುವಂಥದ್ದು ಭಾರತ ಮಾತ್ರ. ಅದರಲ್ಲಿ ಈ ಮಕ್ಕಳೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಿ ಮುಂದಿನ ನಮ್ಮ ಟೈಮ್ ಆಗ್ತಾ ಬಂತು. ಹಿರಿಯವರೆಲ್ಲ ಹೋಗ್ತಾ ಇರ್ತಾರೆ. ಕಿರಿಯವರು ಮೇಲೆ ಬಂದು ಆ ಸ್ಥಾನವನ್ನು ಪಡೆದು ಆ ಶಾಂತಿ ಸುಖವನ್ನು ಕೊಡುವಂಥದ್ದು ಸ್ಥಾನಕ್ಕೆ ಬರಬೇಕು. ಎಲ್ಲರಿಗೂ, ಎಲ್ಲ ಮಕ್ಕಳಿಗೆ ಪ್ರೀತಿಯಿಂದ ನೋಡ್ಕೊಂಡು ಎಲ್ಲ ನಮ್ಮ ಆಶ್ರಮದ ವಾಸಿಗಳು ಎಲ್ಲವೂ ಆ ಮಕ್ಕಳು ಅದೇ ಥರ ದೇ ರೆಸಿಪ್ರೊಕೇಟೆಡ್ ದಿ ಲವ್ ಆ್ಯಂಡ್ ಕನ್ಸಿಡ್ರೇಷನ್ಸ್ ಆಲ್ ದಟ್ ವಾಸ್ ಗಿವನ್ ಬೈ ದಿ ಆಶ್ರಮೈಟ್ಸ್. ಅವರೆಲ್ಲ ರೀತಿಯಿಂದನೂ ಅದನ್ನು ಪ್ರತಿಬಿಂಬಿಸಿದ್ರು. ಒಂದಾಗಿದ್ವಿ ಎಲ್ಲ. ವಿ ಹ್ಯಾವ್ ಟು ಪಾರ್ಟ್. ಎಸ್, ಎಲ್ಲ ಚೆನ್ನಾಗಿರಿ, ಒಳ್ಳೆ ಜೀವನ ನಡೆಸಿ, ಬೇರೆಯವ್ರಿಗೂ ಒಳ್ಳೆ ಆಗೋಂಗೆ ಮಾಡಿ. ಬಿ ಹ್ಯಾಪಿ ಆ್ಯಂಡ್ ಮೇಕ್ ಅದರ್ಸ್ ಹ್ಯಾಪಿ. ಬಿ ಬ್ಲೆಸ್ಡ್ ಆ್ಯಂಡ್ ಬಿ ಎ ಬ್ಲೆಸ್ಸಿಂಗ್ ಟು ಆಲ್ ಅದರ್ಸ್. ಜೈ ರಾಮ್ ಕೃಷ್ಣ, ಜೈ ರಾಮ್ ಕೃಷ್ಣ.